ಚರ್ಚೆ ಆರಂಭದಲ್ಲಿ ಎರಡೂ ಕಡೆ ಫ್ಯಾನ್ಸ್ ಸ್ವಲ್ಪ ಶಾಂತ ರೂಪದಲ್ಲಿ ಕಾಣಿಸ್ತಾ ಇದ್ರು. ಯಾರೋ ಒಂದು ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡತ್ತಂತ ಎಷ್ಟೋ ಜನ ಅಭಿಮಾನಿಗಳು ಒಂದೇ ರೀತಿ ಅಂತ ಕಂಪೇರ್ ಮಾಡಬೇಡಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಸ್ಟಾರ್ ನಟರ ಬೆಂಬಲಕ್ಕಿದ್ದೀವಿ, ನಾವು ಎಲ್ಲರ ಫ್ಯಾನ್ಸ್ ಅಂತ ಹೇಳ್ತಾ ಇದ್ರು. ಈಗ ಯಾಕೋ ಒಗ್ಗಟ್ಟು ಸ್ವಲ್ಪ ಮರೀಚಿಕೆ ಆದಂಗೆ ಕಾಣಿಸ್ತಾ ಇದೆ. ಜನ ನೋಡ್ತಿದ್ದಾರೆ ವಾರ ಆಗ್ತಾ ಇಲ್ಲ, ವಾರ್ ಮಾಡ್ತಾ ಇದೀವಿ, ಚರ್ಚೆಗಳಾಗ್ತಾ ಇರೋದು ಬ್ರದರ್. ವಾರ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅಲ್ಲೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನ್ ಮಾಡ್ಬೇಕು, ನನಗೊಂದು ಅವಕಾಶ ಮಾಡ್ಕೊಡಿ. ಆಗ್ಲೇ ಜಗದೀಶ್ ಅವ್ರು ಹೇಳ್ತಾ ಇದ್ರು, ನಿನ್ನೆ ವಿಜಯಲಕ್ಷ್ಮಿ ಅವ್ರು ಮಾತಾಡಿದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕು ಅಂತ. ವಿಜಯಲಕ್ಷ್ಮಿ ಅವರು ಯಾರಿಗ್ ಮಾತಾಡಿದ್ರು? ದರ್ಶನ್ ಅವ್ರು ಇಲ್ದೇ ಇರುವಾಗ ಕೆಲವರು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಕೆಲವರು ವೇದಿಕೆ ಹತ್ತಿ ಮಾತಾಡ್ತಾರೆ. ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂದಿದ್ರ ಅರ್ಥ ಏನು? ಈ ಸಮಯಕ್ಕೆ ಯಾಕೆ ಆ ಮಾತುಗಳು ಬಂತು? ಅದ್ರ ಮೇಡಮ್, ಈಗ ಅತ್ತಿಗೆ ಅವರು ಏನ್ ಮಾಡ್ತಿದಾರೆ, ನಾವ್ ಅತ್ತಿಗೆ ನಮ್ಮ ಅಣ್ಣ ಅಂದ್ಮೇಲೆ ಈಗ ನಾನ್ ಹೇಳ್ತಿರೋದು ಮೇಡಮ್, ನಾವ್ ಹೇಳೋದು ಗಂಡ ಬಂದ್ಬಿಟ್ಟು ನಮ್ಮ ಅಣ್ಣ ಬಂದ್ಬಿಟ್ಟು ಜೈಲಲ್ಲಿ ಇದಾರೆ, ಮೂವಿ ರಿಲೀಸ್ ಆಗಿದೆ, ಫೈನಲ್ ಇದಾರೆ. ಸೊ ಅವ್ರು ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ. ಇಷ್ಟು ಎಲ್ಲ ಚೆನ್ನಾಗಿದ್ದಾಗ ಯಾರ್ ಬೇಕಾದ್ರೂ ಬರ್ತಾರೆ. ಎಷ್ಟ್ ಜನ ಬರ್ತಾ ಇದ್ರು, ಯಾರ್ ಬೇಕಾದ್ರೂ ಬರ್ತಾರೆ. ಎಲ್ಲ ಚೆನ್ನಾಗಿ ಇಲ್ದೇ ಇರ್ಬೇಕಾದ್ರೆ ನಾವ್ ಯಾರು ನಮ್ಮವ್ರ ಅಂತ ಅನ್ಕೊಂಡಿರ್ತೀವಿ, ಅದು ಎಲ್ಲೇ ದೂರದಲ್ಲಿ ಇರ್ಬೋದು. ಅವ್ರು ಬಂದಾಗ ಯಾವ್ದೋ ಒಂದು ವರ್ಡ್ನ ಯೂಸ್ ಮಾಡಿದಾಗ ನನ್ಗೆ ತಗೊಳಕ್ ಆಗ್ತಿಲ್ಲ. ಮೇಡಮ್ ಒಂದ್ ನಿಮಿಷ ಮೇಡಮ್, ಬೇಕಾದವ್ರು ಅಂತ ಅರ್ಥ ಮಾಡ್ಕೊಬೇಕಲ್ವಾ? ಅಲ್ಲಿ ಹಾಕಿದ್ರಲ್ಲ ಕಿಚ್ಚ ನೋಡಿ ಮೇಡಮ್, ಬೇಕಾದವ್ರು ನಾವ್ ಹೇಳ್ತಿರುವ ಫಸ್ಟ್ ಏನಾದ್ರು ಕಿಚ್ಚ ವರ್ಸಸ್ ದಚ್ಚು ಅಂತ ಅನ್ಕೊಂಡಿಲ್ಲ, ಬೇಕಾದವರು ಅಂತ ಬೇಕಾದವರು ಸರ್ ಮಾತಾಡಕ್ ಬಿಡಿ ಸರ್. ಅನ್ಕೊಂಡಿದೀವಿ ಸರ್ ಒಂದ್ ನಿಮಿಷ ರೀ ಸರ್, ಒಂದ್ ನಿಮಿಷ ಪ್ರೂಫ್ ಇದೆ ಮೇಡಮ್, ಮಾತಾಡಕ್ ಬಿಡ್ತೀರಾ? ಆ ಒಂದು ಈಗ ಆ ಲೇಡಿ ಏನಿದ್ದಾರೆ ನಮ್ಮ ಅತ್ತಿಗೆಯವರು, ಅವ್ರಿಗೆ ಏನ್ ಅನ್ಸುತ್ತೆ? ಒಂದು ಒಂಟಿ ಹೆಂಗ್ಸು ಆತರ ಅಷ್ಟೆಲ್ಲಾ ಮಾತಾಡ್ಬೇಕಾದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಬರ್ತಾ ಇದ್ದಾಗ ಏನ್ ಅನ್ಸುತ್ತೆ? ಏನು ಇರ್ಬೇಕಾದಾಗ ಏನು ಇರ್ಲಿಲ್ಲ, ಸಡನ್ಲಿ ಈ ತರ ಯಾಕೆ? ಅಲ್ಲ ಜೊತೆಲಿ ಇರ್ಬೇಕಾದ್ರೆ ದರ್ಶನ್ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಎಲ್ಲ ಇರ್ಬೇಕಾದ್ರೆ ಯಾರು ಮಾತಾಡ್ತಾ ಇಲ್ಲ. ಅವಾಗ ಸುದೀಪ್ ಅವ್ರು ಏನಾದ್ರು ಒಂದು ಕೇಳಿದ್ರು ಏನು ಮಾತಾಡ್ತಾ ಇಲ್ಲ. ನಾವ್ ಹೇಳ್ತಿರೋದು ಮೇಡಮ್, ಪಡೆ ಅಂದ್ರೆ ಇವರು ಗುತ್ತಿಗೆ ತಗೊಂಡ್ಬಿಟ್ಟಿದ್ರ ಸರ್. ಗುತ್ತಿಗೆ ಅಂತ ಹೇಳಿದ್ರೆ ಆತರ ಅಲ್ಲ ಸರ್, ನಾವ್ ಅನ್ಕೊಂಡಿದೀವಿ. ಮಾತಾಡಕ್ ಬಿಡಿ ಸರ್, ಒಂದ್ ನಿಮಿಷ ಸರ್, ಮೇಡಮ್ ಮಾತಾಡಕ್ ಬಿಡಿ. ಅಭಿನಯ ಚಕ್ರವರ್ತಿ ಅಂದ್ರೆ ಅಲ್ಲ ನಾನು ಹೇಳ್ತಾ ಇರೋದು. ಅಭಿನಯ ಚಕ್ರವರ್ತಿ ಅಂದ್ರೆ ಕಿಚ್ಚ ಸುದೀಪ್ ಅವರೇ ಅಂತ ಅಂದ್ಕೊಂಡಿದೀವಿ. ಕರ್ನಾಡ ಚಕ್ರವರ್ತಿ ಅಂತಂದ್ರೆ ಶಿವಣ್ಣ ಅಂತಾನೆ ಅಂದ್ಕೊಂಡಿದೀವಿ. ಡಿ ಬಾಸ್ ಅಂತಂದ್ರೆ ದರ್ಶನ್ ಅವರು ಅಂತಾನೆ ಅಂದ್ಕೊಂಡಿರೋದು ಸರ್. ಬಾಸ್ ಅನ್ನೋ ಒಂದು ಪದಕ್ಕೆ ದರ್ಶನ್ ಅವ್ರನ್ನೇ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಸರ್. ಇದು ಅಭಿನಯ ಚಕ್ರವರ್ತಿ ಡಿ ಬಾಸ್ ಅಂತ ಹೇಳೋದಕ್ಕಾಗಲ್ಲ. ಅರ್ಥ ಆಯ್ತಾ? ಕಿಚ್ಚ ದರ್ಶನ್ ಅಂತ ಬರ್ಬೋದು, ದಚ್ಚು ಕಿಚ್ಚ ಅಂತ ಬರ್ಬೋದೇ ವಿನಃ ಇಲ್ಲಿ ಅಭಿನಯ ಚಕ್ರವರ್ತಿ ಅನ್ನೋ ಟ್ಯಾಗ್ ಲೈನ್ ನ ಯಾವುದೇ ಕಾರಣಕ್ಕೂ ಡಿ ಬಾಸ್ ಕೊಡಕ್ಕಾಗಲ್ಲ. ಡಿ ಬಾಸ್ ಅನ್ನೋ ಒಂದು ಟ್ಯಾಗ್ ಲೈನ್ ನ ಅಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಕೊಡೋದು ಅದು ತಪ್ಪಾಗುತ್ತೆ. ಮುರಳಿ ನೀವ್ ಹೇಳ್ದಂಗೆ ಅಭಿನಯ ಚಕ್ರವರ್ತಿ ಭಾಷಾ ಕಿಚ್ಚ ಸುದೀಪ್, ಕನ್ನಡ ಚಕ್ರವರ್ತಿ ಶಿವಣ್ಣ ಅವರು. ಹಾಗೆ ಅವ್ರು ಹೇಳಿದ ಪಡೆ, ನಿಮ್ದು ಗಜ ಪಡೆ. ಪಡೆ ಕ್ಲಾರಿಟಿ ಸಿಗ್ತಾ? ವಾದ ಮಾಡಬೇಡಿ, ನಾವು ನಿಮ್ಗೆ ಹೇಳೋದೇ ಆಗಿದ್ರೆ ಹೇಳ್ಬೋದು ಬ್ರದರ್. ಇಷ್ಟು ವರ್ಷ ಹೇಳದೆ ಇರೋರು ಇವತ್ತು ಯಾಕೆ ಹೇಳ್ಬೇಕು? ಇಷ್ಟು ವರ್ಷ ಆಗದೆ ನಿಮ್ ಪ್ರಕಾರನೇ ಆನ್ಸರ್ ಕೊಡ್ತೀನಿ ನಿಮ್ಗೆ. ನೀವ್ ಹೇಳ್ದಂಗೆ ಅವ್ರು ಹೇಳಿದ್ರು ಏನಂತ, ಇವಾಗ ನಮ್ಗೆ ಕಾಂಟ್ರವರ್ಸಿ ಮಾಡೋರೆ, ಅದಕ್ಕೆ ಮೇಡಮ್ ಅವರು ಹೊರಗಡೆ ಇದ್ದಾಗ ನೋವಲ್ಲಿ ಆ ಮಾತನ್ನ ಎದುರುಗಡೆ ಹೇಳವ್ರೆ. ಇಷ್ಟು ವರ್ಷ ಆಗಿದೆ ದರ್ಶನ್ ಅವ್ರದ್ದು ಸಂಬಂಧ ಬಿರುಕವಾಗಿದೆ. ಯಾರ್ದು? ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ದರ್ಶನ್ ಅವ್ರದ್ದು. ಅವತ್ತಿನ ಇವತ್ತವರೆಗೂ ಜೈಲ್ಗೆ ಹೋಗಿನೂ ತುಂಬ ಇಷ್ಟು ವರ್ಷ ಆಗಿದೆ. ಅವತ್ತಿಗೂ ಒಂದು ಕೆಟ್ಟದಾಗ ಮಾತಾಡಿಲ್ಲ. ಅವ್ರಿಗೆ ಜೊತೆಲಿ ನಿಂತ್ಕೊಂಡವ್ರು ಮೀನ್ಸ್ ಅವನು ಯಾವತ್ತಿದ್ರು ನನ್ನ ಗೆಳೆಯ, ಅವ್ರ ಸಿನಿಮಾಗಳು ಓಡಬೇಕು. ಡೆವಿಲ್ ವಿಚಾರನೂ ಪತ್ರಕರ್ತ ಕೇಳಿದಾಗ ಅದು ನನಗಿಂತ ಮುಂಚೆ ಬರ್ತಾ ಇದೆ, ಅದು ಚೆನ್ನಾಗಾಗಲಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಒಳ್ಳೇದನ್ನ ನೀವು ಪಡ್ಕೊಂಡವರು ಇವತ್ತು ಅದೇ ವಿಜಯಲಕ್ಷ್ಮಿ ಮೇಡಮ್ ಅವರು ಕಿಚ್ಚ ಸುದೀಪ್ ಅವ್ರು ಹಿಂಗೆ ಹೇಳಿದಾಗ
ಅವರು ನಮ್ಗೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಸುಮ್ನೆ ಅವ್ರ ಮೇಲೆ ನಾವ್ ಹೇಳೋದ್ ಬೇಡ. ಯಾಕೆ ಆತರ ಥಿಂಕ್ ಮಾಡ್ತಾ ಅದನ್ನ ಹೇಳ್ಬೋದಿತ್ತಲ್ಲ. ನೀವು ಎಲ್ಲ ಒಳ್ಳೆದನ್ನ ಈ ಕಡೆನೇ ಮಾಡ್ತಾ ಇದ್ದೀರಿ. ಪಡೆ ಅನ್ನೋದಕ್ಕೆ ಅರ್ಥ ಇದೆ. ನಾವ್ ಹೇಳಿದ್ವಿ ಗಜ ಪಡೆ ಅಂತ ಇದೆ. ನಮ್ದೊಂದು ಗಜ ಪಡೆ ಅಂತ ಇದೆ ಅಂತ ಹೇಳಿ. ಚಕ್ರವರ್ತಿ ಅಭಿನಯ ಚಕ್ರವರ್ತಿ ಆತರ ಕಿಚ್ಚ ಸುದೀಪ್ ಅವ್ರಿಗೆ ಏನಾದ್ರು ಒಂದೇನಂತಾರೆ ಅದ್ ಪರಸ್ಪರವಾಗಿ ಹೊಂದ್ಕೊಳ್ಳುವಂತ ಮಾತುಗಳನ್ನ ಏನಾದ್ರು ಹೇಳಿದ್ದಾರಾ? ಅಂದ್ರೆ ಮಾತಾಡೋ ಬರದಲ್ಲಿ ಯಾವ ನೀವ್ ಹೇಳಿದ್ರೆ ಅವ್ರು ಹೇಳಿದ್ರು ಅಂತ ನಾವ್ ಯಾರು ಹೇಳಿದ್ರು? ನೀವ್ ಹೇಳಿದ್ರೇನ್ರಿ? ಅವ್ರು ಹೇಳಿದ್ರಲ್ಲ, ಏನ್ ಜಗದೀಶ್ ಅವ್ರು ಏನ್ ಏನ್ ಹೇಳಿದ್ರು? ಹೇಳಿದ್ರು ಸರ್? ಜಗದೀಶ್ ಅವ್ರು ಏನ್ ಹೇಳಿದ್ರು ಸರ್ ಅವ್ರು? ಹೊರಗಡೆ ಇರ್ಬೇಕಾದ್ರೆ ಮೇಡಮ್ ತುಂಬಾ ನೊಂದ್ಕೊಂಡವ್ರೆ ಅದಕ್ಕೆ ಅವರು. ಹಾಗಾಗಿ ಸುದೀಪ್ ಅವ್ರಿಗೆ ಮಾತಾಡಿದ್ದವ್ರು ನೋವು. ಸುದೀಪ್ ಅವರು ನನ್ನ mention ಮಾಡಿಲ್ಲ. Point noted ಮತ್ತೆ rewind ಮಾಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಚರ್ಚೆಗಳು. ಅಲ್ಲ ಬ್ರದರ್, ಇಷ್ಟು ವರ್ಷ ನೀವು ಒಳ್ಳೇದನ್ನೇ ತಗೊಂಡ್ರಲ್ಲ, ನೀವು ಒಳ್ಳೇದನ್ನೇ ಮಾತಾಡೋದು. ನಾವು ಒಳ್ಳೇದ್ ನೀವು ಒಳ್ಳೇದನ್ನೇ ಮಾತಾಡೋದು. ನೀವು ಒಳ್ಳೇದ್ ಕೊಟ್ರೆ ನಾವು ಒಳ್ಳೇದ್ ಕೊಟ್ಟಿದ್ದೀರಾ. ನೀವು ಒಳ್ಳೇದ್ ಕೊಟ್ರೆ ನಾವು ಒಳ್ಳೇದ್ ಕೊಡ್ತೀವಿ. ನೀವು ಒಳ್ಳೇದ್ ಕೊಟ್ರೆ ನಾವು ಒಳ್ಳೇದ್ ಕೊಡ್ತೀವಿ. ಕೊಟ್ಟಿದೀವಲ್ಲ, ನಾವು ಕೊಡ್ತಾ ಇದೀವಲ್ಲ. ನಾವು ನಿಮ್ಗೇನು ಕೆಟ್ಟದ ನಾವು ನಿಮ್ಗೇನು ಕೆಟ್ಟದ್ ಮಾಡಿಲ್ವಲ್ಲ. ಅದು ನಾವು ನಿಮ್ಗೇನು ನಿಮ್ಗೇನು ಕೆಟ್ಟದ್ ಮಾಡಿಲ್ವಲ್ಲ. ನೀವೇ ಹೇಳಿದ್ದು, ಅವ್ರು ಹೇಳಿದ್ದು ಅಂತ ಅದು ಅವ್ರು ಹೇಳೇ ಇಲ್ಲ. ಅದು ಅವ್ರೇ ಹೇಳಿದ್ದು, ಹೇಳೇ ಅವ್ರೇ ಇಲ್ಲ. ಹೇಳಿದ್ದು. ಏನ್ ಹೇಳಿದ್ರು? ಪಾಪ ನೀವೇನು ಹೇಳಿಲ್ಲ. ನೀವು ನನ್ನನ್ನು ಮರ್ತೇ ಬಿಟ್ಟಿದ್ದೀರಾ. ನೀವೇ ಫ್ಯಾನ್ಸ್ ಇಲ್ಲ ಮೇಡಮ್, ಇದಾಗೋ ಕಾರಣ ಏನು ಮೇಡಮ್? ಇದಾಗೋ ಕಾರಣ ಏನು ಮೇಡಮ್? ನಾನು ಹೇಳ್ತೀನಿ. ಒಂದು ಕ್ಲಾರಿಟಿ ಕೊಡೋ ತರ ಮಾತಾಡಿ. ಸೋಷಿಯಲ್ ಮೀಡಿಯಾ ಕಿಚ್ಚು No, ಹುಟ್ಟಿಸ್ತಾರೆ ಯಾರು? Social media. ಅವ್ರು ಮಾತಾಡೋ ಯಾರು ಮಾತಾಡಿದಾರೋ ವ್ಯಕ್ತಿ, ಅವ್ರ ಹಿಂದೆ ಯಾರು ಕಿಚ್ಚು ಹುಟ್ಟಿಸ್ತಾರೋ ಅವ್ರನ್ನ ನಾವು ಮಾತಾಡ್ಬೇಕು. ಕಿಚ್ಚು ಅದೇ 4 ಜನ ನರಿಗಳು ಅಂತ ನಾನು ಅಂದಿದ್ದು. ಏನ್ ಉದಾಹರಣೆ ಏನಂತಂದ್ರೆ, ಈಗ ನೀವೇನೋ ಒಂದು ಪ್ರಚೋದಕಾರಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತಂದ್ರೆ ನಿಮ್ ಹಿಂದೆಗಡೆ ಇರೋರು ಇಲ್ಲ ಅಕ್ಕಪಕ್ಕ ಇರೋರು ಇಲ್ಲ ಸೋಷಿಯಲ್ ಮೀಡಿಯಾದವ್ರು ಯಾರೋ ಒಬ್ರು ಪಿನ್ ಇಡ್ಬೇಕಲ್ಲ. ಹಿಡಿದೇ ಬರ್ತದ ಒಂದ್ ಮಾತು ತಪ್ಪು ಬರ್ತದ. ಹೋದ್ರೆ ಮೇಡಮ್ ತಪ್ಪು ನಾನು ಅಲ್ಲ. ಹಿಂದೆ ಕತ್ತು ಅವ್ರು ಹೇಳ್ತಾ ಇರೋ ಅರ್ಥ ನಿಮ್ಗೆ ಅರ್ಥ ಆಗಿಲ್ಲ. ಸ್ಥಾನದಲ್ಲಿದ್ದವರು ತಾವ್ ಏನ್ ಮಾತಾಡ್ತಾ ಇದ್ದಾರೆ, ಯಾವ ಪದ ಬಳಕೆ ನಾನು ಮಾಡ್ತಿದ್ದಾರೆ ಅದಕ್ಕೆ ಕೇಳಿದ್ದು. ಅವರು ಫ್ಯಾನ್ಸ್ ಎಜುಕೇಟೆಡ್ಸ್ ಇದ್ದಾರೆ, ಅವರು ಫ್ಯಾನ್ಸ್ ಎಜುಕೇಟೆಡ್ಸ್ ಇದ್ದಾರೆ ಮೇಡಮ್. ಯಾಕೆ ಮಾತಾಡೋದು ಅಂತ ನನ್ನ ಪ್ರಶ್ನೆ. ಎಲ್ಲಾರ್ಗುನು ನಾನು ಟಾರ್ಗೆಟ್ ಮಾಡಿದ್ವಿ. ಬ್ರದರ್, ಈಗ ಅವ್ರು ಹೇಳ್ತಾರೆ ನಿಮ್ ತರ ಬಂದ್ರೆ ನಾವು ಇನ್ನೂ ಸ್ವಲ್ಪ ಹಿಂದೆ ಹೋಗ್ಬೇಕಲ್ಲ. ಮೇಡಮ್